ನಮಸ್ಕಾರ, ಆರ್ಜಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀದೇವಿ. ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕು ರಚನೆಯಾಗಿ 8 ವರ್ಷಗಳು ಕಳೆದರೂ ತಹಶೀಲ್ದಾರ್ ಹಾಗೂ ತಾಲೂಕಾ ಪಂಚಾಯತ್ ಬಿಟ್ಟರೆ ಯಾವುದೇ ತಾಲೂಕಾ ಮಟ್ಟದ ಕಚೇರಿಗಳು ಪ್ರಾರಂಭವಾಗಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ. ಅಲ್ಲದೆ ಈ ಕ್ಷೇತ್ರಕ್ಕೆ ಶಾಸಕಿ ಶ್ರೀಮತಿ ಶಶಿಕಲಾ ಜೊಳ್ಳೆ ಸಂಪುಟ ದರ್ಜೆ ಸಚಿವರಾದರೂ ಕಚೇರಿ ಪ್ರಾರಂಭಿಸುವುದಕ್ಕೆ ಏನು ಕಾರಣ ಗೊತ್ತಾಗ್ತಾ ಇಲ್ಲ ಎಂದು ಗಳತ್ಗಾ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ಪವಾರ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಅವರು ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿ 2012ರಲ್ಲಿ ಚಿಕ್ಕೋಡಿ ತಾಲೂಕಿನಿಂದ ಬೇರ್ಪಟ್ಟು 43 ಗ್ರಾಮಗಳು ಹಾಗೂ 27 ಗ್ರಾಮ ಪಂಚಾಯತ್ಗಳನ್ನು ಒಳಗೊಂಡು ನಿಪ್ಪಾಣಿ ತಾಲೂಕಾ ದರ್ಜೆಗೆ ಏರಿಸಿ 8 ವರ್ಷ ಕಳೆದಿದೆ. ಇದುವರೆಗೂ ತಾಲೂಕಾ ಮಟ್ಟದ ಕಚೇರಿಗಳು ಪ್ರಾರಂಭವಾಗಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಕಚೇರಿಗಳನ್ನು ಪ್ರಾರಂಭಿಸಬೇಕು, ಇಲ್ಲದಿದ್ದರೆ ಉಗ್ರವಾಗಿ ಹೋರಾಟವನ್ನು ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಎಲ್ಲ ಪತ್ರಕಾರ ಮಿತ್ರರಿಗೆ ನಮಸ್ಕಾರಗಳು ನೀಡುತ್ತಾ, ಇವತ್ತಿನ ದಿವಸ ಪತ್ರಕಾರ ಮಿತ್ರರನ್ನು ಕರೆಸಿ ಟಿ ವಿ ಮಾಧ್ಯಮದನ್ನು ಕರೆಸಿ ವಿಷಯ ಹೇಳಬೇಕಾದ್ದೇನೆಂದರೆ, 2012ರಲ್ಲಿ ನಿಪ್ಪಾಣಿ ತಾಲೂಕು ಆಗಿತ್ತು. 2012ರಲ್ಲಿ ನಿಪ್ಪಾಣಿ ತಾಲೂಕು ಆಗಿದೆ. ಈಗಿನವರೆಗೆ ಅಂದರೆ 2020ರವರೆಗೆ 8 ವರ್ಷ ಕಳೆದ್ರೂ ಕೂಡ ಇವತ್ತಿನ ದಿವಸ ನಿಪ್ಪಾಣಿಯಲ್ಲಿ ಒಂದು ತಹಶೀಲ್ದಾರ್ ಆಫೀಸ್ ಬಿಟ್ಟರೆ ಮೊನ್ನೆ ಕೂಡ ತಾಲೂಕು ಪಂಚಾಯತ್ ಅಧಿಕಾರಿ ಆಫೀಸ್ ಮಾಡಿದ್ದಾರೆ. ಅಂದರೆ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯತ್ ಆಫೀಸ್ ಮತ್ತು ತಹಶೀಲ್ದಾರ್ ಕಚೇರಿ ಎರಡೇ ಇದ್ದಾವೆ. ವಿನಃ ನಿಪ್ಪಾಣಿ ತಾಲೂಕಿಗೆ ಬರ್ತಕ್ಕಂಥ ಯಾವ ಕಚೇರಿಗಳು ಕೂಡ ತಾಲೂಕು ಮಟ್ಟದ ಕಚೇರಿಗಳು ಕೂಡ ಇನ್ನೂವರೆಗೆ ಆಗಿಲ್ಲ. ಯಾಕಂದರೆ 2012ರಲ್ಲಿ ಈ ತಾಲೂಕಾ ದರ್ಜೆ ಸ್ಥಾನಮಾನ ನಿಪ್ಪಾಣಿ ಪಡೆದಿದ್ದು, ಇನ್ನೂವರೆಗೂ ಕೂಡ ತಾಲೂಕಾಗೆ ಸಂಬಂಧಪಟ್ಟಂಥ ಯಾವ ಕಚೇರಿ ಕೂಡ ಇಲ್ಲಿ ಬಂದಿಲ್ಲ. ಆಗೋಸ್ಕರ ಜನರಿಗಿರ್ಬೋದು, ರೈತರಿಗಿರ್ಬೋದು, ಯುವಕರಿಗಿರ್ಬೋದು ಎಲ್ಲರಿಗೂ ಕೂಡ ಒಂದು ತೊಂದರೆ ಆಗಿದೆ. ಆ ಕಾರಣಕ್ಕಾಗಿ ಸರ್ಕಾರ ಕೂಡ ಇಲ್ಲಿರ್ತಕ್ಕಂಥ ಬಿ ಜೆ ಪಿದಿರ್ತದೆ, ಭಾರತೀಯ ಜನತಾ ಪಾರ್ಟಿದು. ಮತ್ತು ಇಲ್ಲಿರ್ತಕ್ಕಂಥ ನಿಪ್ಪಾಣಿಯ ಸ್ಥಳೀಯ ಶಾಸಕರು ಕೂಡ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯಾಗಿರ್ತಾರೆ. ಆ ಕಾರಣಕ್ಕಾಗಿ ನಾವು ವಿನಂತಿಯನ್ನು ಮಾಡ್ತಾಯಿದ್ದೇನೆ, ಆದಷ್ಟು ಬೇಗನೆ ನಿಪ್ಪಾಣಿ ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ ತಾಲೂಕಾ ಕಚೇರಿಗಳು ಬರಬೇಕಂತ ವಿನಂತಿ ಮಾಡ್ತಾಯಿದ್ದೇನೆ. 2012ರಿಂದ ಈವರೆಗೆ ಎಲ್ಲ ಕಚೇರಿಗಳು ಈ ತಾಲೂಕಾ ಮಟ್ಟದಲ್ಲಿ ಬರಬೇಕಾಗಿತ್ತು. ಯಾವ ಕಾರಣದಿಂದ ವಿಳಂಬ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವತ್ತು ತಮಗೆ ಹೇಳಬೇಕಾದ್ರೆ ಚಿಕ್ಕೋಡಿ ತಾಲೂಕಿಗೆ ನಾವು ಸೇರಿತ್ತು. ಆವಾಗ 43 ಗ್ರಾಮ ಪಂಚಾಯಿತಿ ಮತ್ತು 43 ಗ್ರಾಮ ಮತ್ತು 27 ಗ್ರಾಮ ಪಂಚಾಯಿತಿಗಳು ನಿಪ್ಪಾಣಿಗೆ ಬೇರ್ಪಟ್ಟು ನಿಪ್ಪಾಣಿ ತಾಲೂಕು ಆಯಿತು. ನಿಪ್ಪಾಣಿ ತಾಲೂಕು ಆದ ನಂತರ ಇವತ್ತಿನವರೆಗೂ 8 ವರ್ಷ ಕಳೆದ್ರೂ ಕೂಡ ತಾಲೂಕಕ್ಕೆ ಬರಬೇಕಾದಂಥ ಕಚೇರಿಗಳು ಇನ್ನೂವರೆಗೆ ಬಂದಿಲ್ಲ. ಆ ಕಾರಣಕ್ಕಾಗಿ ದಯಮಾಡಿ ಸಮಾಜ ಕಲ್ಯಾಣ ಆಫೀಸ್ ಇರ್ಬೋದು, ಕೃಷಿ ಆಫೀಸ್ ಇರ್ಬೋದು, ತಾಲೂಕಾ ಮಟ್ಟಕ್ಕೆ ಸೇರಿರ್ತಕ್ಕಂಥ ಎಲ್ಲ ಕಚೇರಿಗಳು ಕೂಡ ಇಲ್ಲಿ ಪ್ರಾರಂಭ ಇನ್ನೂವರೆಗೆ ಆಗಬೇಕಾಗಿತ್ತು. ಯಾವ ಕಾರಣದಿಂದ ವಿಳಂಬ ಆಗಿದೆ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗನೆ ಬರ್ತಕ್ಕಂಥ ದಿನಮಾನದಲ್ಲಿ ತಾಲೂಕಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯಾವ ಕಚೇರಿಗಳು ಎಲ್ಲಗಳು ಬರಬೇಕಂತ ವಿನಂತಿ ಮಾಡುತ್ತೇನೆ. ಇಲ್ಲವಾದರೆ ಸ್ಥಳೀಯ ಎಲ್ಲರನ್ನು ರೈತರನ್ನು ಯುವಕರನ್ನು ಕೂಡಿಸಿಕೊಂಡು ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕಂತ ನಾನು ವಿಚಾರ ಇದೆ. ಆ ಕಾರಣಕ್ಕಾಗಿ ಮಾಧ್ಯಮ ಮಿತ್ರರಿಗೆ ಕರೆಸಿಕೊಂಡು ಇವತ್ತು ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗನೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇದರ ಕಡೆ ಗಮನವನ್ನು ಇಟ್ಟು ಆದಷ್ಟು ಬೇಗನೆ ಸಂಬಂಧಪಟ್ಟಂಥ ಕಚೇರಿಗಳನ್ನು ತರಬೇಕಾಗಿ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ವೀರ ಯೋಧನಿಗೆ ಅದ್ದೂರಿ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ನಿಲೋಗಲ್ ಗ್ರಾಮದ ಗೆಳೆಯರ ಬಳಗ ಹಾಗೂ ಊರಿನ ಗುರು ಹಿರಿಯರ ವತಿಯಿಂದ ಭಾರತೀಯ ಸೇನೆಗೆ 17 ವರ್ಷಗಳ ಕಾಲ ತಾಯಿ ಭಾರತ ಮಾತೆಯ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿರುವ ಶ್ರೀ ವೆಂಕಟೇಶ್ ಗೋನ್ವಾರ್ ಇವರಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ವೀರ ಯೋಧ ಶ್ರೀ ವೆಂಕಟೇಶ್ ಗೋನ್ವಾರ್ ಇವರನ್ನು ತೆರೆದ ವಾಹನದಲ್ಲಿ ಮೆರವಣಿಗೆ ಮತ್ತು ಬೈಕ್ ರ್ಯಾಲಿ ಯುವಕರು ಮೂಲಕ ಗ್ರಾಮಕ್ಕೆ ಕರೆತಂದರು. ನಂತರ ಗ್ರಾಮಸ್ಥರು ಸನ್ಮಾನ ಅಭಿನಂದಿಸಿದರು ಮತ್ತು ಯುವ ಬ್ರಿಗೇಡ್ ಲಿಂಗಸ್ಗೂರು ವತಿಯಿಂದ ನಿವೃತ್ತ ಯೋಧರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವವನ್ನು ಸಲ್ಲಿಸಿದರು. ಸೋಮಶೇಖರ್ ಲಿಂಗಸ್ಗೂರು, ತಾಲೂಕಾ ವರದಿಗಾರರು, ಆರ್ಜಿ ನ್ಯೂಸ್.